जय हो पत्नी। ಮಹಿಳೆ ಅಲ್ಲ, ದೇಹ ಧಾರಣೆ ಮಾಡಿರ್ತಕ್ಕಂಥ ಮಹಿಳೆ ಅಲ್ಲ, ಒಳಗಡೆ ಆತ್ಮ ಸ್ವರೂಪವಾಗಿ ಚೈತನ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಆ ಮಹಿಳೆಗೆ ಪತ್ರಿಜಿಯವರು ಯಾವಾಗಲೂ ಮುಖ್ಯ ಸ್ಥಾನ ಕೊಡ್ತಾ ಇದ್ರು. ಏನು ಚೈತನ್ಯ ಸ್ವರೂಪ ಒಳಗಡೆ ಇರೋ ಮಹಿಳೆ ಯಾರು? ಆ ಒಂದು ಅನ್ಕಂಡೀಷನಲ್ ಲವ್, ಅವೆಲ್ಲ ಅದೇ ಅರ್ಧನಾರೀಶ್ವರ ತತ್ವ ಅಂತ ಹೇಳ್ತೀವಿ ಅಲ್ವಾ? ಸೊ ಅರ್ಧನಾರೀಶ್ವರ ತತ್ವ ಅಂದ್ರೆ ಪ್ರತಿ ಪುರುಷರಲ್ಲೂ ಸ್ತ್ರೀ ತತ್ವ ಇರಬೇಕು, ಪ್ರತಿ ಸ್ತ್ರೀಯರಲ್ಲೂ ಪುರುಷ ತತ್ವ ಇರಬೇಕು. ಬಟ್ ಯಾಕೆ ಇವಾಗ ಅದು ಭೂಮಿ ಅನ್ಬ್ಯಾಲೆನ್ಸ್ಡ್ ಆಗಿದೆ? ಕಾರಣ ಪುರುಷರಲ್ಲಿ ಕ್ರೌರ್ಯ ತತ್ವ ಜಾಸ್ತಿ ಆಗಿದೆ, ಪುರುಷರಲ್ಲಿ ಕ್ರೌರ್ಯ ತತ್ವ ಜಾಸ್ತಿ ಇದೆ, ಸ್ತ್ರೀಯಲ್ಲಿ ಪುರುಷ ತತ್ವ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇಂದು ಅರ್ತ್ ಅನ್ಬ್ಯಾಲೆನ್ಸ್ಡ್ ಇದೆ. ಆ ಒಂದು ಬ್ಯಾಲೆನ್ಸ್ ಬರಬೇಕಂದ್ರೆ ಮತ್ತೆ ಯಥಾಸ್ಥಿತಿಗೆ ಈ ಭೂಮಿ ಬರಬೇಕು. ಯಥಾಸ್ಥಿತಿಗೆ ಈ ಭೂಮಿ ಬರಬೇಕಂದ್ರೆ ಇಲ್ಲಿ ಜೀವಿಸುವ ಪ್ರತಿಯೊಬ್ಬ ಮಾನವರು ಆ ಅರ್ಧನಾರೀಶ್ವರ ತತ್ವ ಸ್ಥಿತಿಯಲ್ಲಿ ಇರಬೇಕು. ಅದಕ್ಕಾಗಿಯೇ ಧ್ಯಾನ ಏನು ಅಲ್ಲ ಮಾಸ್ಟರ್, ಈಗಾಗಲೇ ನಮ್ಮ ಸುಮಾರು ಮಾಸ್ಟರ್ ಧ್ಯಾನದ ಬಗ್ಗೆ ಹೇಳಿದ್ದಾರೆ. ಹೇಗೆ ಮಾಡೋದು? ಧ್ಯಾನ ಅಂದ್ರೆ ಮಂತ್ರ ಅಲ್ಲ, ಯಾವುದಾದ್ರು ಮಂತ್ರ ಹೇಳಿದ್ರೆ ನೀವು ಇಲ್ವಲ್ಲ. ಸೊ ಧ್ಯಾನವೆಂದರೆ ಮಂತ್ರವಲ್ಲ, ಧ್ಯಾನವೆಂದರೆ ಜಪವಲ್ಲ, ಯಾವ ಜಪವೂ ಮಾಡಿಲ್ಲ. ಧ್ಯಾನವೆಂದರೆ ಯಾವ ದೈವ ನಾಮ ಸ್ಮರಣೆಯೂ ಅಲ್ಲ ಮಾಸ್ಟರ್. ಧ್ಯಾನವೆಂದರೆ ಸಂಪೂರ್ಣವಾಗಿ ನನ್ನನ್ನು ನಾನು ಅರಿತುಕೊಳ್ಳುವುದು. ಅದೇ ತಾನೇ ಮಾಡಿದ್ದು. ಯಾವಾಗ